ಎಲ್ರಿಗೂ, ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ನಾವು ಆಹಾರದ ಬಗ್ಗೆ ನಾವು ಚರ್ಚೆನ ಮಾಡ್ತಾಯಿದ್ವಿ. ಆಹಾರ ಹೇಗೆ ತಗೋಬೇಕು, ಆಹಾರ ತಗೊಳ್ಳೋದಕ್ಕಿಂತ ಮುಂಚೆ ನೀರನ್ನು ಹೇಗೆ ಕುಡಿಬೇಕು, ನೀರನ್ನು ಕುಡಿಬೇಕು ಅಂತ ಹೇಳ್ತಾಯಿದ್ವಿ. ಅದನ್ನು ಮುಂದುವರೆದ ಭಾಗ ಇದು. ಇದರಲ್ಲಿ ನೀರನ್ನು ಕುಡಿಬೇಕು ಅಂತ ಹೇಳಿಬಿಟ್ರೆ ನಾವು ಒಂದು ಗ್ಲಾಸ್ ಅಥವಾ ನೀರು ಕುಡಿಬೇಕು ಅಂತ ಹೇಳಿದ್ದೇನೆ. ಈ ಕೆಲವರು ಏನು ಮಾಡ್ತಾರೆ, ಊಟ ಆದ ತಕ್ಷಣ ನೀರನ್ನು ಘಟ ಕುಡಿದ್ಬಿಡ್ತಾರೆ. ತಪ್ಪು, ಜೀರ್ಣ ಆಗಲ್ಲ. ನೀವು ನೀರನ್ನು ಕುಡಿಬೇಕಾದ್ರೆ ನೀರನ್ನು ನುಂಗಬೇಕು ಅಂತ ಹೇಳ್ತಾರೆ, ಆಹಾರನ ಕುಡಿಬೇಕು ಅಂತ ಹೇಳ್ತೀವಿ. ಅದು ನುಂಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಸ್ವಲ್ಪನೇ ಕುಡೀರಿ. ಒಟ್ಟಿಗೆ ಜಾಸ್ತಿ ದಾಹ ಆಗುತ್ತೆ ಅಂತ ಹೇಳಿಬಿಟ್ಟು ಕುಡಿಯೋದು. ಕೆಲವರು ಏನಪ್ಪ ಅಂತ ಹೇಳಿದ್ರೆ, ನಾನು ಹಾಗೆ ನೋಡ್ತೀನಿ, ಆ ಫ್ರಿಜ್ಜಲ್ಲಿ ನೀರಿರುತ್ತೆ, ತುಂಬ ದಾಹ ಆಗಿಬಿಟ್ಟಿರುತ್ತೆ, ಫ್ರಿಜ್ಜಲ್ಲಿ ಇರೋ ನೀರನ್ನು ಕುಡಿದ್ಬಿಡ್ತಾರೆ. ದಯವಿಟ್ಟು ಫ್ರಿಜ್ಜಲ್ಲಿ ಇರೋ ನೀರನ್ನು ಕುಡಿಬೇಡಿ. ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂಥ ಕ್ರಿಯೆಗಳು ಕೂಡ ಆಗೋಲ್ಲ ಸರಿಯಾಗಿ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಅದು ಹೀಟ್ ಆಗುತ್ತೆ. ಕೋಲ್ಡ್ ನೀರು ಕುಡಿದ್ರೆ ಹೀಟ್ ಆಗಿಬಿಡುತ್ತೆ. ಅದನ್ನು ನೀರನ್ನು ಕುಡಿಯೋದ್ರಿಂದ ಗಂಟಲು ಕಟ್ಕೋಬೋದು, ಇಲ್ಲ ಅಂತೇಳಿದ್ರೆ ಅಜೀರ್ಣಗಳಾಗ್ಬೋದು, ದಾಹ ಇನ್ನೂ ತಣಿಯೋದೇ ಇಲ್ಲ. ಯಾವಾಗಲೂ ಶುದ್ಧವಾದ ತಾಜಾ ನೀರನ್ನೇ ಕುಡಿಬೇಕು. ಅದನ್ನು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಳಿ. ಇವಾಗೆಲ್ಲ ನೀರೇನಪ್ಪ ಆಗಿದೆ ಅಂತ ಹೇಳಿದ್ರೆ, ನೀವು 5 ರೂಪಾಯಿ ಕಾಯಿನ ಹಾಕಿದ್ರೆ ನೀರು ಬರುತ್ತೆ, ಅದು ಫಿಲ್ಟರ್ ನೀರು. ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಕಾಯಿಸಿ ಆರಿಸಿ ಕುಡಿದ್ರೆ ತುಂಬ ಉತ್ತಮ. ಇಲ್ಲಾಂತ ಹೇಳಿದ್ರೆ ಹಾಗೆ ಕುಡೀರಿ. ಯಾಕಂತ ಹೇಳಿದ್ರೆ ನಾವು ನೀರು ಬೇಕೇ ಬೇಕಾಗುತ್ತೆ. ದಿನಕ್ಕೆ ಎಷ್ಟು ನೀರನ್ನು ಕುಡಿಬೇಕು, ಒಂದೊಂದು ಪಾಯಿಂಟ್ ಅದನ್ನು ಕೂಡ ಹೇಳಿದ್ದಾರೆ ಅವರು. ನೀರನ್ನು ಮತ್ತು ಆಹಾರನ ನಾವು ನೀರನ್ನು ಆಹಾರ ತಗೊಳ್ಳೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಕುಡಿಬೇಕು. ಯಾವುದೇ ಪ್ರಾಣಿ ಆಗಲಿ ಪಶು ಪಕ್ಷಿಗಳಾಗಲಿ ಊಟ ಆಗಿದ ತಕ್ಷಣ ನೀರನ್ನು ಕುಡಿಯೋಲ್ಲ. ಆದರೆ ನಾವು ಮನುಷ್ಯ ಏನು ಮಾಡ್ತೀವಿ, ಊಟ ಆಗಿದ ತಕ್ಷಣ ನೀರು ಕುಡಿತೀವಿ. ಊಟ ಆಗಿ ಅರ್ಧ ಗಂಟೆ ಆದಮೇಲೆ ನೀರನ್ನು ಕುಡಿದ್ರೆ ಅದರ ಉಪಯೋಗ ತುಂಬ ಇರುತ್ತೆ. ಇದು ನೀರಿನ ವಿಷಯ ಆಯಿತು. ನೀರನ್ನು ಕೆಲವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ತುಂಬ ನೀರು ಕುಡಿಬೇಕು, ಡಾಕ್ಟ್ರ್ ಹೇಳಿದ್ದಾರೆ 2 ಲೀಟ್ರು 3 ಲೀಟ್ರ್ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಬಾಟ್ಲ್ ನೀರು ತೊಗೊಂಡೋಗಿರ್ತಾರೆ, ಮಧ್ಯ ಕುಡಿತಾನೇ ಇರ್ತಾರೆ. ದಿಸ್ ಈಸ್ ಟೋಟಲಿ ರಾಂಗ್. ನೀರನ್ನು ಬಾಯಾರಿಕೆ ಆದಾಗಲೇ ಕುಡಿಬೇಕು ಅಂತ ಇದೆ. ನಿಮ್ಮ ಬಾಯಾರಿಕೆನೂ ಆಗಲ್ಲ, ಹೇಗೆ ಕುಡಿತೀರ? ದೇಹ ಇಂಡಿಕೇಟ್ಸ್ ಕೊಡುತ್ತೆ. ನಮ್ಮ ದೇಹ ಅದೇ ಥರ ಇದೆ. ನಮ್ದು ಏನಾದರೂ ವ್ಯತ್ಯಾಸ ಆದ್ರೂ ಕೂಡ ಮನಸ್ಸು ಹೇಳುತ್ತೆ, ಮನಸ್ಸಿನ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೇ ಪತಂಜಲಿಯವರು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ಯೋಗ. ಮನಸ್ಸು ಹೇಳೋ ಥರ ನೀನು ಕೇಳಬೇಕು ಅಂತ ಹೇಳುತ್ತೆ. ಮತ್ತು ಇನ್ನೊಂದು, ಮನಸ್ಸನ್ನು ನಿನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ. ಅದನ್ನು ವಿಮರ್ಶನೆ ಮಾಡೋವಂಥ ಶಕ್ತಿ ಕೊಟ್ಟಿದ್ದಾನಲ್ವ. ಪ್ರಾಣಿಗಳಿಗಿಂತ ಜಾಸ್ತಿ ನಮ್ಮ ಬುದ್ಧಿಶಕ್ತಿ ಇದೆ ತಾನೇ. ಯೋಚನೆ ಮಾಡಬೇಕು. ನೀರನ್ನು ಕುಡ್ದಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಮಧ್ಯ ಸಿಪ್ಪೆಲ್ಲ ಕುಡಿತಾ ಇದ್ದಾಗ ನೀವು ಯೂರಿನ್ ಬ್ಲ್ಯಾಡರ್ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ. ನೀರನ್ನಿದ್ದಾಗ ನೀವು ಅವಾಗವಾಗ ಯೂರಿನ್ ಹೋಗಬೇಕಾಗತ್ತೆ. ಇಟ್ ವೀಕನ್ಸ್ ದಿ ಬ್ಲ್ಯಾಡರ್. ಅದಕ್ಕೋಸ್ಕರ ಮಧ್ಯ ನೀರನ್ನು ಜಾಸ್ತಿ ಕುಡಿಬೇಡಿ. ಅಕಸ್ಮಾತ್ ಕುಡಿಬೇಕು ಅಂತ ಹೇಳಿದ್ರೆ ನೀವು 1 ಅವರ್ಗೆ ಒಂದು ಸರಿ 1 ಗ್ಲಾಸನ್ನು ನೀರು ಕುಡೀರಿ. ಇದು ತುಂಬ ಉಪಯೋಗ ಆಗುತ್ತೆ. ಮಧ್ಯ ಊಟದ ಮಧ್ಯ ನೀರು ಕುಡಿಬಾರ್ದು. ಊಟ ಅರ್ಧ ಗಂಟೆ ಮುಂಚೆ ನೀರನ್ನು ಕುಡಿಬೇಕು. ಊಟ ಆದಮೇಲೆ ಅರ್ಧ ಗಂಟೆ ಬಿಟ್ಟು ನೀರು ಕುಡಿಬೇಕು. ಡಾಕ್ಟ್ರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮಧ್ಯ ನೀರು ಕುಡಿತಾ ಇದ್ದರೆ, ಸಿಪ್ ಮಾಡ್ತಾನೆ ಇದ್ದರೆ ನಿಮ್ಮದು ಯೂರಿನಲ್ ಟ್ರ್ಯಾಕ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮಧ್ಯ ನೀರನ್ನು ಕುಡಿಬೇಡಿ. 1 ಗಂಟೆಗೆ ಒಂದು ಸರಿ ನೀರನ್ನು ಕುಡೀರಿ. ಒಂದೊಂದು ಗ್ಲಾಸ್ ಸಾಕು. ಆ ಥರ 1.5 ಲೀಟ್ರಿಂದ 2 ಲೀಟರ್ ನಿಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ನೀರಿನ ಅಂಶ ಅಷ್ಟನ್ನು ಕುಡಿಬೇಕು. ಮತ್ತು ಆಹಾರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ತುಂಬ ಖಾರ, ತುಂಬ ಉಪ್ಪು, ತುಂಬ ಹುಳಿ. ಇವಾಗ ಮಧ್ಯಾಹ್ನದ ಊಟ ಅಂದಿದ ತಕ್ಷಣ ನಿಮಗೆಲ್ಲ ಜ್ಞಾಪಕ ಬಂದುಬಿಡುತ್ತೆ. ಹಪ್ಪಳ, ಉಪ್ಪಿನಕಾಯಿ, ರಸಮ್, ತುಂಬ ಖಾರ ಇರಬೇಕು. ಆಂಧ್ರ ಮೆಸ್ಗೋದ್ರೆ ತುಂಬ ಖಾರ, ಸಿಕ್ಕಾಪಟ್ಟೆ ಖಾರ ಆಗಿರುತ್ತೆ. ಆ ಖಾರ ಏನಕ್ಕೆ ಆಂಧ್ರದಲ್ಲೇ ಆ ಖಾರ ಏನಕ್ಕೆ? ನಮ್ಮ ದೇಶದ ಪದ್ಧತಿನೇ ಬೇರೆ ಥರ. ಕರ್ನಾಟಕದ ಆಹಾರದ ಪದ್ಧತಿ ಬೇರೆ, ಆಂಧ್ರದ ಪದ್ಧತಿ ಬೇರೆ, ತಮಿಳ್ನಾಡು ಪದ್ಧತಿನೇ ಬೇರೆ. ನಾವು ಅವ್ರ ಪದ್ಧತಿಯನ್ನು ಅಳಿಸ್ಕೊಂಡು ನಾವು ಅದೇ ಥರ ಆಹಾರ ಊಟ ಮಾಡಿದ್ರೆ, ಅಲ್ಲಿ ನೀವು ಆಂಧ್ರಾಗೆ ಹೋದ್ರೆ ಏನಾಗುತ್ತೆ, ಹೀಟ್, ತುಂಬ ಬಿಸಿಲಿರುತ್ತೆ. ಅದಕ್ಕೆ ಅವರು ಹವಾಮಾನಕ್ಕೆ ಅನುಗುಣವಾಗಿ ಆಹಾರನ ಸೇವನೆ ಮಾಡ್ತಾರೆ. ರಾಜಸ್ಥಾನ್ಗೆ ಹೋದರೆ ಬರೀ ಚಪಾತಿ ತಿಂತಾರೆ. ನೀವು ಚಪಾತಿ ತಿಂದುಬಿಟ್ರೆ ಜೀರ್ಣ.
ಅದಕ್ಕೋಸ್ಕರ ನೀವು ಯಾವ ಆ, ದೇಶದಲ್ಲಿದ್ದೀರಾ ಮತ್ತು ಯಾವ ಪರಿಸರದಲ್ಲಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ಆ ಥರ ಅದಕ್ಕೆ ನೋಡ್ಕೊಂಡು ಅನುಗುಣವಾಗಿ ನಿಮ್ಮ ಆಹಾರನ ಸೇವನೆ ಮಾಡಿ. ಈ ಜಾಸ್ತಿ ಉಪ್ಪು, ಖಾರ, ಹುಳಿ ಎಲ್ಲ ತಿನ್ನಬಾರ್ದು. ಅದಕ್ಕೇ ಪತಂಜಲಿಯವರು ಇನ್ನೊಂದು ಹೇಳ್ಬಿಟ್ಟಿದ್ದಾರೆ, ಸಮತ್ವಂ ಯೋಗಂ ಉಚ್ಯತೆ ಅಂತ ಹೇಳಿದ್ದಾರೆ. ಎಲ್ಲ ಸಮವಾಗಿರ್ಬೇಕು. ಜಾಸ್ತಿ ಖಾರ ತಿನ್ನು, ಆದರೆ ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನೇ ತಗೋ. ತುಂಬ ಜಾಸ್ತಿ ತುಂಬ ಬಾಯೆಲ್ಲ ಕೆಲವ್ರಿಗೆ ಖಾರ ತಿಂದಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಖಾರ ತಿಂದರೆ ಹೊಟ್ಟೆ ಏನಾಗುತ್ತೆ. ಮತ್ತು ಹುಳಿ ಪದಾರ್ಥಗಳನ್ನು ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ತಿಂದಷ್ಟು ಗ್ಯಾಸ್ಟ್ರಿಕ್ ಅಸಿಡಿ ಪ್ರಾಬ್ಲಮ್ ಜಾಸ್ತಿ. ಆ ಹುಳಿಯನ್ನು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ತಿನ್ನಿ. ಕೆಲವು ಕಡೆ ಊಟಕ್ಕೆ ಹೋದಾಗ ಬರೀ ಹುಳಿ ಇರುತ್ತೆ, ಕೆಲವರು ಊಟ ಮಾಡಲ್ಲ, ಅದು ಅವ್ರಿಗೆ ಸೆಟ್ ಆಗಲ್ಲ. ಆದರೆ ನೀವು ಆಂಧ್ರದಲ್ಲಿ ಹೋಗಿ ಅವ್ರು ಬರೀ ಅದನ್ನೇ ತಿನ್ನೋದು, ಹುಳಿಯಲ್ಲೇ ತಿನ್ನೋದು, ಹುಳಿ ಹಾಕಿ ಆಹಾರ. ಅವರು ಹುಳಿ ಜಾಸ್ತಿ ಇರುತ್ತೆ, ಅದು ಅವ್ರಿಗೆ ಹವಾಮಾನಕ್ಕೆ ಕರೆಕ್ಟಾಗಿದೆ. ಆದರೆ ಇಲ್ಲಿ ಅದಕ್ಕೋಸ್ಕರನೇ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಹೇಗೆ ದೇಹ ಅಕ್ಸೆಪ್ಟ್ ಮಾಡುತ್ತೆ, ನಿಮ್ಗೆ ಹೇಗೆ ರುಚಿಯಾಗಿರ್ಬೇಕು, ಆಹಾರ ರುಚಿಯಾಗಿರಬೇಕಲ್ವ, ರುಚಿಯಾಗಿರೋ ಆಹಾರಗಳನ್ನು ಉಪಯೋಗಿಸಿ. ಮತ್ತು ಎಷ್ಟು ಬೇಕೋ ಉಪ್ಪಿನ ಅಂಶ. ಕೆಲವರೆಲ್ಲ ಏನು ಮಾಡಬೇಕಾಗತ್ತೆ, ನಾವು ಊಟದಲ್ಲಿ ಉಪ್ಪು ಜಾಸ್ತಿ ಹಾಕ್ಕೊಳ್ತೀವಿ, ಕೆಲವು ಉಪ್ಪಿಲ್ಲ ಅಂದ್ರೂ ಉಪ್ಪು ಹಾಕ್ಕೊಳ್ತೀವಿ. ಆ ಉಪ್ಪು ಹಾಕ್ಕೊಂಡು ಊಟ ಮಾಡೋದನ್ನು ಕಮ್ಮಿ ಮಾಡಿ. ಉಪ್ಪು ಜಾಸ್ತಿ ಹಾಕ್ಕೋಬೇಡಿ, ಉಪ್ಪನ್ನು ಕಮ್ಮಿ ಹಾಕ್ಕೊಳ್ಳಿ. ಉಪ್ಪನ್ನು ಎಕ್ಸ್ಟ್ರಾ ಸೇರಿಸ್ಕೋಬೇಡಿ, ಉಪ್ಪಿನಿಂದ ತುಂಬ ಕಾಯಿಲೆಗಳು ಬರುತ್ತೆ. ಜೊತೆಗೆ ಸ್ವೀಟ್ ಆರೋದಕ್ಕಿಂತ ನಾವು ತೊಗೊಳೋದಕ್ಕಿಂತ ಮುಂಚೆ ಏನಾದರೂ ಒಂದು ಸ್ವೀಟನ್ನು ತಿನ್ನಬೇಕು ಅಂತ ನಿಯಮ ಇದೆ. ಅದಕ್ಕೋಸ್ಕರ ನಾವು ಮದುವೆ ಮನೆಗಳಿಗೆ ಇಲ್ಲೆಲ್ಲ ಹೋದಾಗ ಮೊದಲು ಎಲೆಯಲ್ಲಿ ಸ್ವೀಟನ್ನು ಹಾಕ್ತಾಯಿದ್ದೆ. ಅದಕ್ಕೆ ಫಸ್ಟ್ ಸ್ವೀಟನ್ನು ತಿಂತೀವಿ, ಆಮೇಲೆ ಬೇರೆ ಪದಾರ್ಥಗಳನ್ನು ಸೇರಿಸಬೇಕು. ಸ್ವೀಟಲ್ಲೇ ಏನು ಮಾಡಬೇಕು. ನಾವೇನಪ್ಪ ಅಂತ ಹೇಳಿದ್ರೆ, ನಾನು ಕೆಲವು ಯೋಗದ ಶಿಬಿರಗಳಿಗೆ ಹೋದಾಗ ಅಲ್ಲಿ ಒಂದು ಶಿಬಿರ ಇದೆ, ಅದು ಫ್ರೀ, ಎಲ್ಲರಿಗೂ ಊಟ ಕೊಡುತ್ತೆ. ಮತ್ತು ಯೋಗನ ಹೇಗೆ ಮಾಡಬೇಕು, ಹೇಗೆ ನಾವು ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ನಿಯಮನ, ಅದಕ್ಕೆ ಅವ್ರದ್ದು ಸಂಸ್ಕಾರ, ಸಂಘಟನೆ, ಸೇವೆ ಅಂತಲೇ ಅವರು ಕಾರ್ಯಕ್ರಮ. ಅವರು ಇಡೀ ನಮ್ಮ ಕರ್ನಾಟಕದಲ್ಲಿ ತುಂಬ ಎಲ್ಲ ಹಳ್ಳಿಗಳಲ್ಲೂ ಅವರ ಶಾಖೆಗಳನ್ನು ವಿಸ್ತಾರ ಮಾಡಿದ್ದಾರೆ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಊಟದಿಂದ ಹಿಡಿದು ನಿಮ್ಮ ಆಚಾರ ವಿಚಾರ ನಿಯಮಗಳು ಶುದ್ಧವಾಗಿ ಹೇಗಿರಬೇಕು ಅನ್ನೋದನ್ನೇ ಹೇಳ್ಕೊಡ್ತಾರೆ. ಅದಕ್ಕೆ ಅವರು ಸಂಸ್ಕಾರ ಅಂತ ಹೇಳ್ತಾರೆ. ಸಂಘಟನೆ, ಸೇವೆ ಎಲ್ಲ ಫ್ರೀ. ಅದಕ್ಕೋಸ್ಕರನೇ ಆಹಾರನ ಯಾವ ರೀತಿಯ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಸ್ವೀಟನ್ನು ತೆಗೆದುಕೊಂಡು ಸ್ವೀಟಿಂದನೇ ಎಂಡ್ ಮಾಡಬೇಕು, ಅದು ನಿಯಮ. ಅದಾದಮೇಲೆ ಹಣ್ಣುಗಳನ್ನು ಉಪಯೋಗಿಸ್ಬೋದು. ಹಣ್ಣುಗಳನ್ನು ಇಲ್ಲ ಮಧ್ಯದಲ್ಲೇ ಹಣ್ಣನ್ನು ಉಪಯೋಗಿಸ್ಬೋದು. ಊಟ ಎಲ್ಲ ಆದಮೇಲೆ ಈ ಥರ ಆಹಾರನ ತೊಗೋಬೇಕು. ಮಧ್ಯಾಹ್ನದ ಊಟ ನಿಮ್ಮದು 2 ಗಂಟೆ ಒಳಗಡೆ ಆಗಬೇಕು. ಯಾವ ರೀತಿ ಆಹಾರ ತೊಗೋಬೇಕು, ನೀರು ತೊಗೋಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ನಾನು ರಾತ್ರಿ ಆಹಾರ ಹೇಗಿರಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಯೋಗದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇ ನಿಯಮನೇ ನಮ್ಮ ಆಹಾರ. ಯಮ ನಿಯಮದಲ್ಲೇ ಬರೋದು, ಇದೆಲ್ಲ ಆಹಾರ ಬರುತ್ತೆ. ಯಮ ನಿಯಮದಲ್ಲಿ, ನಿಯಮ ಅಂತ ಹೇಳಿದ್ರೆ ಇನ್ನೂ ಶಿಸ್ತುಬದ್ಧವಾದ ಜೀವನ ಹೇಗಿರಬೇಕು. ಇದರಲ್ಲಿ ಯಮ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬೆಳಿಗ್ಗೆ ನಮ್ಮ ದಿನಚರಿ ಹೇಗಿರುತ್ತೆ, ಅದಕ್ಕೆ ಯಮ ಅಂತ ಕರೀತಾರೆ. ದಿನಚರಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ನೆಕ್ಸ್ಟಿನ ಸಂಚಿಕೆಯಲ್ಲಿ ನಾನು ರಾತ್ರಿ ಊಟ ಹೇಗಿರಬೇಕು, ರಾತ್ರಿ ಊಟನ ಎಷ್ಟು ಗಂಟೆಗೆ ಮಾಡಬೇಕು, ಎಷ್ಟು ಗಂಟೆಗೆ ಮಾಡಿದ್ರೆ ಹೇಗೆ ಅನುಕೂಲ ಆಗುತ್ತೆ, ಮತ್ತು ಅದನ್ನು ಮಾಡೋದ್ರಿಂದ ಏನು ಉಪಯೋಗ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.